ಮೈಸೂರು ಮಹಾರಾಜರ ನಂತರ ಮೈಸೂರು ಅಭಿವೃದ್ಧಿ ಆಗಿದ್ರೆ ಅದು ನನ್ನ ಕಾಲದಲ್ಲಿ ಅಂತೇಳಿ CM ಸಿದ್ದರಾಮಯ್ಯವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾರೆ. ಆದರೆ ಅವರು ವಾಸ ಮಾಡುವಂತಹ ಮನೆ ಇಬ್ಬಾಗದ ರಸ್ತೆ ಕುಸಿದು ಈಗಾಗಲೇ 6 ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ. ದುರ್ಶಸ ಗಮನಿಸ್ತಾ ಇರ್ಬೋದು, ರಾಮಕೃಷ್ಣ ನಗರದ ಹೈ ಬ್ಲಾಕ್ನಲ್ಲಿ ಬರುವಂತಹ 2ನೇ ಮುಖ್ಯ ರಸ್ತೆ ಇದು. ಕಳೆದ 6 ತಿಂಗಳಿಂದ ಸಾಕಷ್ಟು ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಈ ಒಂದು ರಸ್ತೆ ಕುಸಿದು ಬಿದ್ದಿದೆ. ರಾಜಕಾಲುವೆ 2 ರಸ್ತೆಯ ಪಕ್ಕದಲ್ಲೂ ಕೂಡ ಬರ್ತದೆ. ಸೊ ಹೀಗಾಗಿ ನೀರಿನ ಸೆಳೆತದಿಂದಾಗಿ ಈ ಒಂದು ರಸ್ತೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಎತ್ಕಾಳ್ತಾ ಇರುವಂಥದ್ದು. ಯಾಕಂದರೆ ಒಂದು ಮಳೆಗೆ ಈ ರೀತಿಯಾಗಿ ರಸ್ತೆ ಕುಸಿದು ಬಿದ್ದಿದೆ. ಸುಮಾರು 6 ತಿಂಗಳಾದರೂ ಕೂಡ ಈ ಭಾಗಕ್ಕೆ ಬಂದು ಇಲ್ಲೇ ಜನರ ಕಷ್ಟವನ್ನು ಕೇಳುವಂತಹ ಕೆಲಸಕ್ಕೆ ಯಾರೊಬ್ಬರು ಕೂಡ ಮುಂದಾಗ್ತಾ ಇಲ್ಲ. ಎಲ್ಲರೂ ಕೂಡ ಭೇಟಿಯನ್ನು ಮಾಡಿ ಅವರಿಗೆ ಒಂದಷ್ಟು ಮನವಿಯನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಇಲ್ಲಿಗೆ ಅವರ ಮನವಿಗೆ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಇಲ್ಲಿ ಸ್ಥಳೀಯರವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 6 ತಿಂಗಳಿಂದ ಅಂತ ಹೇಳ್ತಾ ಇದ್ದೀರಿ ಸರ್, ಹೇಗೆ ಈ ರಸ್ತೆ ಕುಸಿದು ಸರ್? ಯಾವ ಕಾರಣಕ್ಕಾಗಿ? ಒಂದು ಬೆಳಗ್ಗೆ ಸುಮಾರು ಒಂದು 11 ಗಂಟೆ ಸಮಯದಲ್ಲಿ ಅದು ಆಟೋಮ್ಯಾಟಿಕ್ಕಾಗಿ ಬ್ರಿಡ್ಜು ಕುಸಿದೋಗಿದೆ. ಅದು ಕಳಪೆ ಕ್ವಾಲಿಟಿ ಬ್ರಿಡ್ಜ್ ಏನು ಸರಿಯಾಗಿ ಮಾಡಿಲ್ಲ. ಅದ್ರ ಮೇಲೆ ಮಡ್ ರೋಡ್ ಇತ್ತು, ಅದ್ರ ಮೇಲೆ ಟಾರ್ ಹಾಕ್ಬಿಟ್ಟಿದ್ದಾರೆ. ಅದು ಇಷ್ಟು ದಿನ ಬಂತು, ಒಂದು ಸಡನ್ನಾಗಿ ಕುಸಿದೋಯ್ತು. ಅದು ಹೆವಿ ವೆಹಿಕಲ್ಸು ಓಡಾಡೋದ್ರಿಂದ ಇಲ್ಲಿ ಆ ಥರ ಆಗಿದೆ. ಸಡನ್ನಾಗಿ ಕುಸಿದೆ, ಅಕಸ್ಮಾತಾಗಿ ಯಾರೂ ಇರಲಿಲ್ಲ ಅವತ್ತಿನ ದಿನ. ಸೊ ಅದರಿಂದ ಅದೊಂದು ಒಳ್ಳೆ ಕೆಲಸ ಆಗಿದೆ, ಯಾರೂ ಓಡಾಡ್ತಾ ಇರಲಿಲ್ಲ. ನನ್ನ ಒಂದು CCTVನಲ್ಲೂ ರೆಕಾರ್ಡ್ ಆಗಿದೆ ಅದು. 11 ಗಂಟೆ, ಸುಮಾರು 11 ಗಂಟೆ 8 ನಿಮಿಷನ 10 ನಿಮಿಷ ಆ ಟೈಮಲ್ಲಿ ಆಗಿದೆ ಬೆಳಗ್ಗೆ. ಇಲ್ಲ, ಯಾರೂ ಬಂದಿಲ್ಲ. ಇಲ್ಲಿಯ ನಿವಾಸಿಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಈ ಕೆಲಸ ಆದಷ್ಟು ಬೇಗ ಆಗಬೇಕು ಅಂತ. ಆದರೆ ಬಹಳ ಕಷ್ಟ ಇದೆ, ಯಾಕಂದರೆ ಇಲ್ಲಿ ನಮಗೆ ಈ ಕಡೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಸರ್ವಿಸ್ ಪ್ರೊವೈಡರ್ಸ್ ಯಾರಾದರೂ ಬಂದರೆ ಅವ್ರು ಬಳಸ್ಕೊಂಡು ಬರಬೇಕಾಗುತ್ತೆ. ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಈ ರೋಡಲ್ಲಿ, ಅವರಿಗೆ ಎಲ್ಲದಕ್ಕೂ ಈಗ ಒಂದು ಆಟೋ ಆಗಲಿ ಅವ್ರು ಬಂದರೆ ಬಳಸ್ಕೊಂಡು ಬರಬೇಕು. ಕೆಲವು ಸಲ ಅವರಿಗೆ ಆಟೋ ಬುಕ್ ಮಾಡ್ತಾರೆ, ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಈ ಥರನೂ ಕಷ್ಟ ಆಗ್ತಿದೆ. ಮತ್ತು ಈ ರಸ್ತೆ ಬಳಸೋರು ಕೆಲವು ಸಲ ಫಾಸ್ಟಾಗಿ ಬಂದು ತಕ್ಷಣ ಇದು ರೋಡ್ ಕುಸಿದಿದೆ ಅಂತ ನೋಡಿ ಬ್ರೇಕ್ ಹಾಕ್ತಾರೆ.